ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೇಲಿ ಸಿಂಪಲ್ ಅಡಿಗೆ ಮಾಡಿ ಮಾಡಿ ಅದೇ ಸಿಂಪಲ್ ಊಟ ತಿಂದು ತಿಂದು ಬೇಜಾರಾಗಿದೆ ಅಂದ್ರೆ ಯಾವತ್ತಾದ್ರೂ ನಿಮ್ಗೆ ರೆಸ್ಟೋರೆಂಟ್ ಅಲ್ಲಿ ಸಿಗೋಂತ ಒಳ್ಳೆ ಕರಿಗಳು ಮಾಡ್ಬೇಕು, ಮನೆಯಲ್ಲೇ ಮಾಡಿ ತಿನ್ಬೇಕು ಅಂತ ಅನ್ಸಿದ್ರೆ ಈ ಕರಿ ಟ್ರೈ ಮಾಡಿ ನೋಡಿ. ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್, ನಿಮ್ಗೆ ಅಡಿಗೆ ಮನೇಲಿ ಏನ್ ಐಟಮ್ಗಳು ಸಿಗುತ್ತೋ ಸಿಂಪಲ್ ಆಗಿರೋಂತ ಐಟಮ್ಗಳು ಹಾಕಿ ಮಾಡುವಂತ ಕರಿ ದಾಲ್ ಮಖ್ನಿ. ತುಂಬಾ ಈಸಿ ಗೊತ್ತಾ, ಮನೆಯಲ್ಲೇ ಮಾಡ್ಬೋದು, ಅಷ್ಟು ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ. ನಾನು ಇದಕ್ಕೆ ಕಿಡ್ನಿ ಬೀನ್ಸ್ ಮತ್ತೆ ಉದ್ದಿನ ಕಾಳು, ಉದ್ದಿನ ಬೇಳೆ ಅಲ್ಲ, ಕಾಳು ಬರುತ್ತಲ್ಲ, ಬ್ಲಾಕ್ ಕಲರ್ ಗುಂಡು ಕಾಳು ಬರುತ್ತೆ. ಕಾಳು ಮತ್ತೆ ಕಿಡ್ನಿ ಬೀನ್ಸ್ ಕಾಳನ್ನ, ಉದ್ದಿನ ಕಾಳು ಜಾಸ್ತಿ ತಗೊಳ್ಳಿ, ಕಿಡ್ನಿ ಬೀನ್ಸ್ ಸ್ವಲ್ಪ ಕಮ್ಮಿ ತಗೊಳ್ಳಿ. ಎರಡನ್ನೂ ಓವರ್ ನೈಟ್ ನೆನ್ಸಿಡ್ಬೇಕು. ಇಲ್ಲ, ಅಟ್ಲೀಸ್ಟ್ 7 ರಿಂದ 8 ಗಂಟೆನಾದ್ರೂ ಕಾಳು ನೆನ್ಸಿಟ್ಟಿದ್ರೆ ಕುಕ್ಕರ್ ಕೂಗಿಸಿದಾಗ ಸಾಫ್ಟ್ ಆಗಿ ಚೆನ್ನಾಗಿ ಬೇಯುತ್ತೆ. ನಾನಿಲ್ಲಿ ನೆಂದಿರೋ ಕಾಳಿಗೆ 1 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಕಾಳು ಮುಳುಗೋವಷ್ಟು ನೀರ್ ಹಾಕ್ತಿದ್ದೀನಿ. 1 2 ಗ್ಲಾಸ್ ಅಷ್ಟು ನೀರ್ ಹಾಕಿದ್ರೆ ಸಾಕು. ನಾನಿಲ್ಲಿ 4 ವಿಷಲ್ ಹಾಕ್ಸ್ತಾ ಇದ್ದೀನಿ. ಉದ್ದಿನ ಕಾಳು 1 2 ವಿಷಲ್ಗೆಲ್ಲ ಬೆಂದ್ಬಿಡುತ್ತೆ. ಬಟ್ ಕಿಡ್ನಿ ಬೀನ್ಸ್ ಬೇಯಕ್ಕೆ 1 3 ರಿಂದ 4 ವಿಷಲ್ ಆದ್ರೂ ಬೇಕು. ಅದು ಸಾಫ್ಟ್ ಆಗಿ ಬೇಯಬೇಕು. ನೀವು ಪ್ರೆಸ್ ಮಾಡಿದ್ರೆ ಬೇಳಲ್ಲಿ ಸಾಫ್ಟ್ ಆಗಿ ಬೆಂದಿರ್ಬೇಕು, ಹಂಗಿದ್ರೆ ರುಚಿಯಾಗಿ ಚೆನ್ನಾಗಾಗುತ್ತೆ ಕರಿ. ಕಾಳು ಬೇಯಿಸಿಟ್ಕೊಂಡಿದ್ದಾಯ್ತು ನೋಡಿ, ಈ ತರ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿ ಪ್ರೆಸ್ ಆಗ್ಬೇಕು, ಅದು ಕಿಡ್ನಿ ಬೀನ್ಸ್ ಅಷ್ಟು ಬೆಂದಿದೆ ಅಂತ. ಸೊ ಕಾಳೆಲ್ಲ ಬೇಯಿಸಿದಾಯ್ತು, ಇದನ್ನ ಎತ್ತಿಟ್ಬಿಟ್ಟು ಇವಾಗ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಹಾಕೊಳ್ಳೋಕ್ ಮುಂಚೆನೆ ನಾನಿಲ್ಲಿ ಒಂದು 4 ಟೊಮೊಟೊ ಮೀಡಿಯಂ ಸೈಜ್ ರುಬ್ಬಿಟ್ಕೊಂಡಿದೀನಿ. ಟೊಮೊಟೊ ಪ್ಯೂರಿ ಮಾಡ್ಕೊಂಡು ಇಟ್ಕೊಳ್ಳೋದು. ರುಬ್ಬಿಟ್ಕೊಂಡ್ರೆ ಗ್ರೇವಿ ತರ ಚೆನ್ನಾಗ್ ಬರುತ್ತೆ ಕರಿ ಅಂತ. ಹಂಗೆ ಕಟ್ ಮಾಡಿ ಕೂಡ ಹಾಕ್ಬೋದು, ಬಟ್ ನೀವು ರುಬ್ಬ್ ಹಾಕಿ ಅದು ತುಂಬಾ ಚೆನ್ನಾಗಾಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಕನ್ಸಿಸ್ಟೆನ್ಸಿನೂ ಒಂಥರ ಚೆನ್ನಾಗ್ ಬರುತ್ತೆ, ಕ್ರೀಮಿ ಕ್ರೀಮಿಯಾಗಿ. ಸೊ ಇದಕ್ಕೆ ಒಗ್ಗರಣೆಗೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ನಿಮ್ಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ಒಂಚೂರು ಹೆಚ್ಚಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಾದಿರೋ ಎಣ್ಣೆಗೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿನ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡಿದೀನಿ. ಅದನ್ನ ಕೈಯಾಡಿಸ್ಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಬೆಂದಂಗಾದಾಗ ಇದಕ್ಕೆ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಟೊಮೊಟೊದು, ಅದನ್ನ ಹಾಕೋಬೇಕು. ಇದನ್ನ ಹಾಕಿ ಕೈಯಾಡಿಸಿ. ಇದಕ್ಕೆ ಈರುಳ್ಳಿ ಎಲ್ಲ ಏನು ಹಾಕಲ್ಲ. ಮುಚ್ಬಿಟ್ಟು 1 5 ನಿಮಿಷ ಬೇಯೋಕ್ ಬಿಡ್ತಾ ಇದೀನಿ. ಅದ ನೀರಿನ ಅಂಶ ಎಲ್ಲ ಸ್ವಲ್ಪ ಹೋಗ್ಲಿ, ಚೆನ್ನಾಗಿ ಬೇಯ್ಕೊಳ್ಳಿ ಅಂತ 1 5 ನಿಮಿಷ ಬಿಟ್ಟಿದ್ದೀನಿ ನೋಡಿ. ಸ್ವಲ್ಪ ಗಟ್ಟಿನೂ ಆಯ್ತು, ಕಲರ್ ಕೂಡ ಚೇಂಜ್ ಆಯ್ತು. ಇದಕ್ಕೆ ಇವಾಗ ಮಸಾಲಾ ಪೌಡರ್ ಹಾಕೋಬೇಕು. 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕಿದೀನಿ. 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಪುಡಿ ಹಾಕೊಂಡಿದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಿದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಕಾಳು ಬೇಯಿಸೋ ಕೂಡ ಉಪ್ಪು ಹಾಕಿದೀವಿ. ಅದಕ್ಕೆ ಮಸಾಲಾಗೆ ಚೂರೇ ಹಾಕೊಂಡಿರಿ. ಕೊನೆಗ್ ಬೇಕಾದ್ರೆ ಉಪ್ಪು ಶಾರ್ಟೇಜ್ ಆದ್ರೆ ಎಕ್ಸ್ಟ್ರಾ ಹಾಕೋಬಹುದು. ಮತ್ತೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ನಲ್ಲ ಪೌಡರ್ಗಳು, ಆಮೇಲೆ ಮತ್ತೆ ಮುಚ್ಬಿಟ್ಟು ಇನ್ನೊಂದ್ ಸ್ವಲ್ಪ ಬೇಯಿಸಿದೆ. ಅದು ಇನ್ನೂ ಗಟ್ಟಿ ಆಗ್ಬೇಕು. ಅದು ನೀರಿನಂಶ ಎಲ್ಲ ಪೂರ ಹೋಗ್ಬೇಕು ಟೊಮೊಟೊಲ್ ಇರೋಂಥದ್ದು. ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಗ್ರೇವಿ ಕನ್ಸಿಸ್ಟೆನ್ಸಿ, ಎಣ್ಣೆ ಎಲ್ಲ ಸೈಡ್ ಅಲ್ಲಿ ಬಿಟ್ಕೊತಾ ಹೋಗುತ್ತೆ. ಹಂಗಾದಾಗ ಚೆನ್ನಾಗಿ ಬೆಂದಿದೆ ಅಂತ. ಇದಕ್ಕೆ ಇವಾಗ 1 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ತಾ ಇದೀನಿ. ದಾಲ್ ಮಖನಿ ಅಂದ್ರೆ ಮಖನ್ ಅಂದ್ರೆ ಬೆಣ್ಣೆ. ಸೊ ಇದಕ್ ಜಾಸ್ತಿ ಬೆಣ್ಣೆ ಹಾಕಿ ಟೇಸ್ಟ್ ಸಖತ್ತಾಗಿ ಬರುತ್ತೆ. 1 2 3 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಇದಕ್ ಬೇಕಾ ಮೇಲೂ ಎಂಡಲ್ಲಿ ಇನ್ನೊಂದ್ ಸ್ವಲ್ಪ ಹಾಕೋಬಹುದು ಎಕ್ಸ್ಟ್ರಾ ಬೇಕಾದ್ರೆ. ಸೊ ಬೆಣ್ಣೆ ಹಾಕಿ ಮಸಾಲಾಗೆಲ್ಲ ಮಿಕ್ಸ್ ಮಾಡ್ಕೊಂಡೆ. ಇವಾಗೆಲ್ಲ ಸೈಡ್ ಅಲ್ಲಿ ನೋಡಿ ಒಂಚೂರು ಎಣ್ಣೆ ಬಿಟ್ಟಂಗ ಆಗ್ತಾ ಇದೆ. ಇವಾಗ ಕಾಳು ಬೇಯಿಸಿಟ್ಕೊಂಡಿದ್ವಲ್ಲ, ಆ ಕಾಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ಬೇಯಕ್ ಬಿಡ್ಬೇಕು. ಟೇಸ್ಟ್ ನೋಡಿ, ಉಪ್ಪು ಬೇಕಾದ್ರೆ ಇವಾಗ ಒಂದ್ ಸ್ವಲ್ಪ ಹಾಕೋಬಹುದು, ಇಲ್ಲ ಖಾರ ಬೇಕಾದ್ರೂ ಚಿಲ್ಲಿ ಪೌಡರ್ ಇನ್ನೊಂಚೂರು ಹಾಕ್ಬಿಟ್ಟು ಕುದಿಸ್ಕೊಂಡ್ರೆ ಆಯ್ತು. ನಂದು ಸ್ವಲ್ಪ ಶಾರ್ಟೇಜ್ ಇದೆ ಅನ್ನಿಸ್ತು, ಉಪ್ಪು ಇನ್ನೊಂದ್ ಸ್ವಲ್ಪ ಹಾಕ್ದೆ. ಮತ್ತೆ ಇವಾಗ ಕಸೂರಿ ಮೇಥಿ ಬರುತ್ತೆ, ಡ್ರೈ ಮೆಂತ್ಯ ಪೌಡರ್, ಅದು ಮೆಂತ್ಯ ಸೊಪ್ಪಿನ ಪುಡಿ. ಆ ಕಸೂರಿ ಮೇಥಿನ ಅಂಗೈಯಲ್ಲಿ ಹಾಕೊಂಡು ಒಂಚೂರು ಮ್ಯಾಶ್ ತರ ಮಾಡಿ, ಪೌಡರ್ ತರ ಮಾಡಿ ಅದನ್ನು ಹಾಕ್ತಾ ಇದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನ ಹಾಕಿ ನೋಡಿ. ಸರಿ, ಆಲ್ಮೋಸ್ಟ್ ಆಯ್ತು. ಇನ್ನು ಇವಾಗ ಎಂಡಲ್ಲಿ ಇದಕ್ಕೆ ಕ್ರೀಮ್ ಹಾಕ್ತಾ ಇದೀನಿ. ಫುಡ್ ಕ್ರೀಮ್ ಸಿಗುತ್ತೆ, ಅದನ್ನ ಹಾಕ್ತಾ ಇದೀನಿ. ನಿಮ್ಗೆ ಫುಡ್ ಕ್ರೀಮ್ ಏನಾದ್ರು ಸಿಗಲ್ಲ ಅಂತ ಅನ್ನೋದಾದ್ರೆ ಈ ಗೋಡಂಬಿ ಬರುತ್ತಲ್ವಾ, ಗೋಡಂಬಿ 1 8 ಗೋಡಂಬಿನ ಒಂದ್ ಅರ್ಧ ಗಂಟೆ ನೀರಲ್ಲಿ ನೆನೆಸ್ಬಿಟ್ಟು ಅದನ್ನೇ ರುಬ್ಬಿಟ್ಟು, ಅದು ಗೋಡಂಬಿ ಹಾಲು ತರ ಆಗುತ್ತದು, ಒಂದ್ ಸ್ವಲ್ಪ ನೀರಾಗಿ ರುಬ್ಕೊಂಡ್ರೆ ಅದನ್ನೇ ಕ್ರೀಮಿ ಕನ್ಸಿಸ್ಟೆನ್ಸಿ ಚೆನ್ನಾಗ್ ಬರುತ್ತೆ ಕರಿ ಅಂತ ಹಾಕ್ಬೇಕಷ್ಟೇ. ಇಲ್ಲ ಹಂಗೇನು ನೀವು ಕ್ರೀಮ್ ಹಾಕ್ದೇನು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಟೇಸ್ಟ್. ಕ್ರೀಮ್ ಹಾಕದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇನ್ನೊಂದ್ 2 ನಿಮಿಷ ಕುದಿಸ್ತೀನಿ ಅಷ್ಟೇ. ರೆಡಿ ಆಯ್ತು ದಾಲ್ ಮಖನಿ. ತುಂಬಾ ಟೇಸ್ಟಿ ಆಗಿರುತ್ತೆ, ರೆಸ್ಟೋರೆಂಟ್ ಸ್ಟೈಲ್ ಇರುತ್ತೆ. ಎಂಡ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಒಂಚೂರು ಮೇಲೆ ಉದಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಚಪಾತಿ ಅಥವಾ ನಾನ್ ಮತ್ತೆ ಪರಾಟ ಅದೇನೋ ಇಲ್ಲ ಮಾಡಲ್ಲ, ಸಿಂಪಲ್ ಆಗಿ ಮಾಡ್ಕೊತೀವಿ ಅಂದ್ರೆ ಗೀ ರೈಸ್ ಅಥವಾ ಜೀರಾ ರೈಸ್ ಜೊತೆಗೂ ಬೆಸ್ಟ್ ಆಗಿರುವಂತ ಕರಿ ಇದು. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಡೆಫಿನೆಟ್ಲಿ ನಿಮ್ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನೀವು ರೆಸಿಪಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದ್ರೆ ಒಂದು ಕಾಮೆಂಟ್ ಮಾಡಿ ಹೇಳಿ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.